ಹಾಯ್, ನಾನಿವತ್ತು ಕುಕ್ಕರ್ನಲ್ಲಿ ಸರಿಯಾದ ಅಳತೆಯಲ್ಲಿ ಯಾವ ಥರ ಬಿರಿಯಾನಿ ಮಾಡೋದು ಅಂತ ತೋರಿಸ್ತೀನಿ. ಸ್ವಲ್ಪನೂ ಅಂಟ್ಕೊಳ್ಳದೆ ಉದುರುದ್ರಾಗಿ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಒಂದು ಸ್ವಲ್ಪ ಪುದೀನಾನ ತೆಗೆದು ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 7ರಿಂದ 8 ಎಸ್ಲಾಗುವಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 3 ಹಸಿಮೆಣಸು, ಹಾಗೆ 1 ಇಂಚಾಗುವಷ್ಟು ಶುಂಠಿ. ಇಷ್ಟನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. 1-2 ಸ್ಪೂನ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಹಾಗೆ 1-2 ಆನಿಯನ್ನ ಈ ಥರ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಟೊಮ್ಯಾಟೊನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪೇಸ್ಟ್ ಕೂಡ ಸೈಡಿಗೆ ಇಟ್ಕೊಂಡಿದ್ದೀನಿ ಮಾಡಿ. ನಾನಿಲ್ಲಿ ಒಂದು 5 ಎಗ್ಗನ್ನು ಈ ಥರ ಸ್ವಲ್ಪ ಮಧ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಫ್ರೈ ಮಾಡಿದಾಗ ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಬಾಸ್ಮತಿ ರೈಸನ್ನ ತೊಗೊಂಡಿದ್ದೀನಿ. ಸೊ ಕಪ್ಪಲ್ಲಿ ಅಳತೆ ಕರೆಕ್ಟಾಗಿರುತ್ತೆ, ಅದಕ್ಕೋಸ್ಕರ ಕಪ್ಪಲ್ಲೇ ತೊಗೊಂಡಿದ್ದೀನಿ. ಈಗ ಕುಕ್ಕರ್ ಬಿಸಿ ಆಯಿತು, ಅದಕ್ಕೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಈಗ ನಾನು ಎಗ್ ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇರೋದು. ಸ್ವಲ್ಪ ಸಾಲ್ಟ್ ಹಾಕಿ ಈಗ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ಎಗ್ಗನ್ನು ಹಾಕಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಗ್ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ಮಸಾಲ ಚೆನ್ನಾಗಿ ಅದಕ್ಕೆ ಹಿಡಿಯುತ್ತೆ. ಆವಾಗ ಬಿರಿಯಾನಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಚಪ್ಪೆ ಚಪ್ಪೆ ಅನಿಸಲ್ಲ ತಿನ್ನುವಾಗ. ಅದಕ್ಕೋಸ್ಕರ ನೋಡಿ, ಎಗ್ 1-2 ನಿಮಿಷ ಫ್ರೈ ಮಾಡಿ ಆದಮೇಲೆ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಕುಕ್ಕರ್ನಲ್ಲಿ ಎಣ್ಣೆ ಏನು ಮಿಕ್ಕಿದೆ ಅದು ಹಾಗೇ ಇರಲಿ. ಇನ್ನೂ ಸ್ವಲ್ಪ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಅದಕ್ಕೆ ಇವಾಗ ಬಿರಿಯಾನಿ ಇದೆ ಹೋಲ್ ಸ್ಪೈಸಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಅದನ್ನು 1 ಸೆಕೆಂಡ್ ಫ್ರೈ ಮಾಡಿ ಆದಮೇಲೆ ಅದಕ್ಕೇ 1-2 ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಒಂದು 2-3 ನಿಮಿಷ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಅದಕ್ಕೇ ಇವಾಗ ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಈಗ ಹಸಿ ವಾಸನೆ ಎಲ್ಲ ಹೋದಾದಮೇಲೆ ಅದಕ್ಕೇ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಸೊ ಅದು ಕರೆಕ್ಟಾಗಿ ಫ್ರೈ ಆಗಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ಮಾಡೋದು ತುಂಬಾ ಈಸಿ. 15 ಮಿನಿಟ್ಸಲ್ಲೇ ನೀವು ಬಿರಿಯಾನಿ ರೆಡಿ ಆಗುತ್ತೆ. ಆಮೇಲೆ ಅದಕ್ಕೇ ನಾನು 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ, ಹಾಗೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ಉಪ್ಪು. ಆಲ್ರೆಡಿ ನೀವು ಎಗ್ ಫ್ರೈ ಮಾಡುವಾಗ ಆ್ಯಡ್ ಮಾಡ್ಕೊಂಡಿದ್ದೀರಾ. ಸ್ವಲ್ಪ ಸಾಲ್ಟನ್ನು ಈಗ 1 ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ಕೊಳ್ಳಿ. ಕಡಿಮೆ ಆದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದು. ಈ ಮಸಾಲ ಹಾಕಿ ಆಮೇಲೆ ಚೆನ್ನಾಗಿ 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೊ ಮಸಾಲ ಎಲ್ಲ ಫ್ರೈ ಆಗಿ ಎಣ್ಣೆ ಏನಿದೆ ಅದು ಸೈಡಿಗೆ ಬಿಟ್ಕೊಳ್ಳುತ್ತೆ. ಆಮೇಲೆ ಅದಕ್ಕೇ ನಾನು ಬಾಸ್ಮತಿ 1 ಕಪ್ ಆಗುವಷ್ಟು ಬಾಸ್ಮತಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ರೈಸನ್ನು ಏನು ನೆನೆಸಿಟ್ಕೊಂಡಿಲ್ಲ, ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ಕೊಳ್ತಾ ಇರೋದಷ್ಟೇ. ಚೆನ್ನಾಗಿ ಮಸಾಲ ಜೊತೆ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ 1 ಕಪ್ ಅಕ್ಕಿಗೆ ನಾನು 2 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಥರ ಫ್ರೈ ಮಾಡಿ ಇಟ್ಕೊಂಡಿಂಥ ಎಗ್ಗನ್ನು ಕೂಡ ಆ್ಯಡ್ ಮಾಡಿಕೊಂಡು ಆಮೇಲೆ 1-2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಎಲ್ಲ ಒಂದು ಸಲ ಚೆನ್ನಾಗಿ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಮತ್ತು ಎಗ್ ಏನಾದರೂ ಬ್ರೇಕ್ ಆಗ್ಬೋದು, ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾಯಿದೆ ಅಂತ. ಕುದಿ ಬಂದಮೇಲೆ ಇವಾಗ ಏನಾದರೂ ಮಸಾಲ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಖಾರ ಯಾವುದಾದ್ರೂ ಕಡಿಮೆ ಇದ್ದರೆ ಆ್ಯಡ್ ಮಾಡಿಕೊಂಡು ಕುಕ್ಕರ್ ವಿಸಿಲ್ ಮುಚ್ಚಿ ಇವಾಗ ಕರೆಕ್ಟಾಗಿ ಮೀಡಿಯಮ್ ಉರಿನಲ್ಲೇ 1-2 ವಿಸಿಲ್ ಬರ್ಸ್ಕೊಂಡ್ರೆ ಎಗ್ ಬಿರಿಯಾನಿ ರೆಡಿಯಾಗಿರುತ್ತೆ. ತುಂಬಾ ಈಸಿ, ಒಂದು 15 ನಿಮಿಷದಲ್ಲೇ ರೆಡಿಯಾಗುತ್ತೆ. ನೋಡಿ, ಇವಾಗ ಗ್ಯಾಸ್ ಕಂಪ್ಲೀಟಾಗಿ ರಿಲೀಸ್ ಆಗಿದೆ. ಆಮೇಲೆ ಕುಕ್ಕರ್ ಬಾಯಿ ತೆಗೆದು ನೋಡೋಣ ಯಾವ ಸ್ಟೇಜಲ್ಲಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಸ್ವಲ್ಪನೂ ಅಂಟ್ಕೊಳ್ತಾ ಇಲ್ಲ. ನೋಡಿ, ಉದುರಾಗಿ ಬೀಳ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ. ಸೊ ನೀವು ಒಂದ್ಸಲ ಇದೇ ಥರ ಎಗ್ ಬಿರಿಯಾನಿನ ಟ್ರೈ ಮಾಡಿ. ಸೇಮ್ ಮೆಥಡಲ್ಲೇ ಚಿಕನ್ ಬಿರಿಯಾನಿ ಕೂಡ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಬಂದಿತ್ತು, ಮಾಡೋದು ಕೂಡ ತುಂಬಾ ಈಸಿ.
ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ರೆಸಿಪಿಗಾಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.